ಸಿಎಂ ಮಂಡಿಸಲಿರುವ ಬಜೆಟ್ ಬಗ್ಗೆ ವಿಪಕ್ಷ ವ್ಯಂಗ್ಯ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಬಜೆಟ್ ತೆರಿಗೆ ಬಜೆಟ್ ಆಗುತ್ತೆ ಅಂತ ಹೇಳಿ ವ್ಯಂಗ್ಯ ಮಾಡಿದೆ ಬಿಜೆಪಿ. ಸಿದ್ದರಾಮಯ್ಯ ಅವರ ಬಜೆಟ್ ಟ್ಯಾಕ್ಸ್ ಬಜೆಟ್ ಆಗುತ್ತೆ, ತೆರಿಗೆ ಬಜೆಟ್ ಆಗುತ್ತೆ. ಈಗ ಆಲ್ರೆಡಿ 36 ತೆರಿಗೆಯನ್ನು ಹಾಕಿದ್ದಾರೆ. ಈಗ ಹೊಸ ತೆರಿಗೆ ಏನೇನು ಹಾಕ್ಬೋದು ಅಂತ ಹುಡುಕ್ತಾ ಇದ್ದಾರೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ಲೇವಡಿ ಮಾಡಿದ್ದಾರೆ. ಎಲ್ಲಾ ಸಿಎಂಗಳು ಮಾಡಿರುವಷ್ಟು ಸಾಲ ಇವರೊಬ್ಬರೇ ಮಾಡಿದ್ದಾರೆ. ಬಜೆಟ್ ಹೊರೆಯಾಗಬಾರ್ದು, ಆದಾಯ ಸೃಷ್ಟಿಯಾಗಬೇಕು. ಮಾಜಿ ಸಿಎಂ ಬೊಮ್ಮಾಯಿ ಉಳಿತಾಯ ಬಜೆಟ್ ಕೊಟ್ಟರು, ಆದರೆ ಸಿದ್ದರಾಮಯ್ಯ ಸಾಲದ ಬಜೆಟ್ ಕೊಡ್ತಾ ಇದ್ದಾರೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯ ಮಾಡಿದ್ರು. ಈ ಸರ್ಕಾರ ನಾಳೆ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಜೆಟ್ ನಾಳೆ ಮಂಡನೆ ಆಗೋದಿದೆ. ಸಿದ್ದರಾಮಯ್ಯ ಅಂತ ಹೇಳಿದ್ರೆ ತೆರಿಗೆಗಳನ್ನ ಹೊರೆಯನ್ನ ಏರುವಂತ ರಾಮಯ್ಯ ಇವರು. ಕೇಂದ್ರದ ಬಜೆಟ್ ಅಲ್ಲಿ ತೆರಿಗೆಗಳನ್ನ ಕಡಿಮೆ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅದು ಅವರ 1 ಗಂಟೆ 10 ನಿಮಿಷದ ಭಾಷಣದಲ್ಲಿ. ಇಲ್ಲಿ ಸಿದ್ದರಾಮಯ್ಯನವರು ತೆರಿಗೆಗಳನ್ನ ಬಡ್ಜೆಟ್ ಅಲ್ಲಿ ಏರ್ಸಲ್ಲ, ವರ್ಷ ಪೂರ್ತಿ ತಿಂಗಳಿಗೆ 4 ತೆರಿಗೆಗಳನ್ನ ಹಾಕಿದ್ದಾರೆ. ಈಗಾಗಲೇ 36 ತೆರಿಗೆಗಳನ್ನ ಏರಿದ್ದಾರೆ. ಈಗ ಹೊಸ ತೆರಿಗೆಗಳನ್ನ ಹುಡುಕ್ತಾ ಇದ್ದಾರೆ. ನನಗೆ ಪೆಟ್ರೋಲು, ಡೀಸೆಲ್ಲು, ಎಣ್ಣೆ, ಸಿಗರೇಟ್ ಈ ಥರದ್ದು ಏನಾದರೂ ಹುಡುಕ್ತಾರೆ. ಮನೆ ತೆರಿಗೆ ಎಲ್ಲ ರೈಸ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಈ ಸರ್ಕಾರ ಜನರಿಗೆ ಏನ್ ಭರವಸೆ ಕೊಟ್ಟಿತ್ತು, ಚುನಾವಣೆಗೆ ಮುಂಚೆ ಹೇಳಿದ್ರು ನಾವು ಯಾವುದೇ ಜನಗಳ ಮೇಲೆ ಹೊರೆ ಹಾಕದೆ ಗ್ಯಾರಂಟಿಗಳನ್ನ ನಾವು ತರ್ತೀವಿ ಅಂತ ಅವರ ಭಾಷಣದಲ್ಲೇ ಹೇಳಿದ್ರು. ಆದರೆ ತೆರಿಗೆಗಳ ಭಾರದಿಂದ ಸಿದ್ದರಾಮಯ್ಯ ಒಬ್ಬರೇ ನನಗನ್ಸ್ತತೆ ಅವರ ಅವಧಿ ಮುಗಿಯೋದ್ರೊಳಗಡೆ 6 ಲಕ್ಷ ಕೋಟಿ ಸಾಲ ಮಾಡ್ತಾರೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ನಾಳೆ ದಾಖಲೆ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಮಂಡಿಸಲಿದ್ದಾರೆ. ಸಹಜವಾಗಿ ರಾಜ್ಯದ ಬಜೆಟ್ ಅಂದಾಗ ನಿರೀಕ್ಷೆಗಳು ಕೂಡ ಸಹಜವಾಗಿ ಇರುತ್ತೆ. ಆದರೆ ಈ ಸಾರಿ ಬಜೆಟ್ ಅಲ್ಲಿ ಏನೋ ಸೀರೆ ಭಾಗ್ಯ ಘೋಷಣೆ ಮಾಡೋ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇತ್ತು. ಅಂಡ್ ವಿಪಕ್ಷಗಳು ಈ ಸಲಿಯ ಬಜೆಟ್ಗೆ ವ್ಯಂಗ್ಯ ಮಾಡ್ತಾ ಇದ್ದಾವೆ ಆಲ್ರೆಡಿ. ಸೊ ಇದ್ರ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಮತ್ತು ಬಜೆಟ್ನ ತಯಾರಿ ಹೇಗಾಗಿದೆ ಆನಂದ್? ಪ್ರಮುಖವಾಗಿ ಜೂನ್ನಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎದುರಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ಮೇಲೆ ಬಹಳಷ್ಟು ಒಂದು ನಿರೀಕ್ಷೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ರಾಜ್ಯದ ಜನರ ಅವರ ಒಂದು ಒಲವನ್ನು ಕೂಡ ಗಿಡಿಸ್ಕೊಳ್ತಕ್ಕಂಥ ಒಂದು ಬಜೆಟ್ ಮಂಡನೆ ಮಾಡ್ತಕ್ಕಂಥ ಸವಾಲು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಇರ್ತಕ್ಕಂಥದ್ದು. ಹೀಗಾಗಿ ಗೃಹಲಕ್ಷ್ಮಿಯರು ಏನಿದ್ದಾರೆ ಸುಮಾರು 1,24,00,000 ಅಷ್ಟು ಗೃಹಲಕ್ಷ್ಮಿಯರಿದ್ರೆ ಅವರಿಗೆ ವರ್ಷದಲ್ಲಿ 2 ಸೀರೆ ಕೊಡ್ತಕ್ಕಂಥ ಒಂದು ವಿಶೇಷ ಯೋಜನೆಯನ್ನ ಜಾರಿ ಮಾಡೋದಕ್ಕೆ ಸಿಎಂ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ವರ್ಷದ 2 ಹಬ್ಬಕ್ಕೆ ಪ್ರಮುಖವಾದಂತಹ ಹಬ್ಬ ಅಂದ್ರೆ ಯುಗಾದಿ ಆಗಿರ್ಬೋದು, ಸಂಕ್ರಾಂತಿ ಅಥವಾ ವರಮಹಾಲಕ್ಷ್ಮಿ ಹಬ್ಬ, ಇಂಥ ಒಂದು ಪ್ರಮುಖ ಹಬ್ಬಗಳಿಗೆ 2 ಸೀರೆಗಳನ್ನ ಕೊಡಬೇಕು. ಆ ಒಂದು ಜವಾಬ್ದಾರಿ ಸಹಕಾರ ಸಂಘಗಳಿಗೆ ಕೊಡಬೇಕು ಅನ್ನೋದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಚಿಂತನೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಬಜೆಟ್ ನಲ್ಲಿ ಗೃಹಲಕ್ಷ್ಮಿಯವರಿಗೆ ಮತ್ತೊಂದು ಬಂಪರ್ ಭಾಗ್ಯವನ್ನು ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಕಿಟ್ ಏನಿದೆ ಇದು ಬಹಳಷ್ಟು ಒಂದು ವಿಳಂಬ ಆಗ್ತಾ ಇದೆ. ಹಾಗಾಗಿ ಇಂದಿರಾ ಕಿಟ್ ನೀಡತಕ್ಕಂಥ ಒಂದು ನಿಟ್ಟಿನಲ್ಲೂ ಕೂಡ ನಾಳೆಯ ಬಜೆಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ನಿರ್ಧಾರವನ್ನ ಪ್ರಕಟ ಮಾಡತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಗ್ಯಾರಂಟಿಗಳಿಗೆ ಸುಮಾರು 54,000 ಕೋಟಿಯಷ್ಟು ಹಣವನ್ನ ಖರ್ಚು ಮಾಡಲಾಗ್ತಾ ಇದೆ. ಆದ್ರೆ ಈ ಕಡೆ ಅಭಿವೃದ್ಧಿ ಯೋಜನೆಗಳಿಗೆ ಸರಿಯಾಗಿ ಹಣವನ್ನ ಹೊಂದಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು ಆದಾಯ ಕ್ರೋಢೀಕರಣದ ಬಗ್ಗೆ ಯಾವ ರೀತಿ ಒಂದು ಪ್ಲಾನ್ ಮಾಡ್ತಾರೆ ಬಜೆಟ್ ನಲ್ಲಿ ಅನ್ನೋ ಒಂದು ಕುತೂಹಲನೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈಗಾಗಲೇ ಪೆಟ್ರೋಲ್ ಮೇಲೆ ₹1 ಸೆಸ್ ಆಗಬೇಕು ಅನ್ನೋ ಒಂದು ನಿರ್ಧಾರ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಹಾಗೆ ಅಬಕಾರಿ ಮತ್ತೆ ಮೋಟಾರು ನೋಂದಣಿ ಈ ಒಂದು ಇಲಾಖೆಗಳೇನಿದೆ ಮತ್ತೆ ಕಂದಾಯ ಇಲಾಖೆಗಳು ಈ ಒಂದು ಆದಾಯ ಮೂಲಗಳಿರ್ತಕ್ಕಂಥ ಇಲಾಖೆಗಳ ಮೇಲೆ ಹೆಚ್ಚಿನ ಒಂದು ಗಮನವನ್ನು ಹರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ನಾಳೆ ಸಿಎಂ ಯಾವ ರೀತಿಯ ಒಂದು ಬಜೆಟ್ ಮಂಡನೆ ಮಾಡ್ತಾರೆ ಅನ್ನೊಂದು ಕುತೂಹಲನೂ ಕೂಡ ಒಂದು ಕಡೆ ಹೆಚ್ಚಾಗಿದೆ. ಮತ್ತೊಂದು ಕಡೆ ವಿಪಕ್ಷ ನಾಯಕರು ಈಗಲಿಂದಲೇ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಪ್ರತಿ ಬಾರಿನೂ ಕೂಡ ಸಾಲದ ಬಜೆಟ್ ಅನ್ನ ಮಂಡನೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಈ ಬಾರಿನೂ ಕೂಡ ಸಾಲದ ಬಜೆಟ್ ಅನ್ನ ಕೊಡ್ತಾರೆ. ಹಾಗಾಗಿ ಇವರು ಸಾಲ ಸಿದ್ದರಾಮಯ್ಯ ಅನ್ನೋ ಒಂದು ವ್ಯಂಗ್ಯವನ್ನು ಕೂಡ ಅಶೋಕ್ ಅವರು ಮಾತನಾಡಿರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ಶಾಸಕರಿಗೆ ಅನುದಾನಗಳ ಘೋಷಣೆ ಆಗ್ತಾ ಇಲ್ಲ, ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಆಪಾದನೆಗಳು ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖ
ಪ್ರಮುಖವಾಗಿ ಸ್ವಪಕ್ಷೀಯ ಅಂದ್ರೆ ಕಾಂಗ್ರೆಸ್ ಶಾಸಕರೇ ಪ್ರತಿಪಕ್ಷದ ನಾಯಕರ ರೀತಿ ಮಾತನಾಡ್ತಾ ಇರ್ತಕ್ಕಂಥದ್ದು ಕೂಡ ಸಿಎಂ ಸಿದ್ದರಾಮಯ್ಯವರಿಗೆ ಒಂದಷ್ಟು ಬಹಳಷ್ಟು ಒಂದು ಮುಜುಗರ ತರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಬಜೆಟ್ ನಲ್ಲಿ ಶಾಸಕರಿಗೆ ವಿಶೇಷವಾದಂತಹ ಒಂದು ಅನುದಾನಗಳನ್ನ ಘೋಷಣೆ ಮಾಡತಕ್ಕಂಥ ಒಂದು ಸಾಧ್ಯತೆ ಇದೆ. ಹಾಗೆ ರಾಜ್ಯದಲ್ಲಿ ಮಕ್ಕಳ ಸಾವು ಏನಾಗ್ತಿದೆ, ಈ ಮಕ್ಕಳ ಸಾವನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಒಂದು ವಿಶೇಷವಾದಂತಹ ಒಂದು ಯೋಜನೆಗಳನ್ನ ಜಾರಿ ಮಾಡತಕ್ಕಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ವೈದ್ಯರು ಈಗಾಗಲೇ ಪ್ರತಿಭಟನೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೆಲ್ಲಿ ವೈದ್ಯರ ಸಮಸ್ಯೆ ಇದೆ ಅಲ್ಲಿ ನೇಮಕಾತಿ ಮಾಡತಕ್ಕಂಥ ಒಂದು ಕೆಲಸಕ್ಕೂ ಕೂಡ ರಾಜ್ಯ ಸರ್ಕಾರ ಕೈ ಹಾಕ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಬಜೆಟ್ ಈ ಕಡೆ ಗ್ಯಾರಂಟಿಗಳನ್ನ ನಿಭಾಯಿಸಿಕೊಂಡು ಜನಸ್ನೇಹಿ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಕೊಡ್ತಾರಾ ಅಥವಾ ಈ ಬಾರಿನೂ ಕೂಡ ತೆರಿಗೆ ಜನಸಾಮಾನ್ಯರ ಮೇಲೆ ತೆರಿಗೆ ಹಾಕ್ತಾರಾ, ಹೀಗೆ ನಾನಾ ಒಂದು ಕುತೂಹಲನೂ ಕೂಡ ಮೂಡಿರ್ತಕ್ಕಂಥದ್ದು. ಸಿಂಧೂರ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಥ್ಯಾಂಕ್ ಯು. ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.